ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕಂಟೆಂಟು ಏನೂ ಇರಲಿಲ್ಲ ಗೈಸ್. ಆ್ಯಕ್ಚುಲಿ ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಇದ್ದೆ. ಸೊ ನಿಮಗೆ ಗೊತ್ತಿರ್ಬೋದು, ಪ್ರೀವಿಯಸ್ 2 ವೀಡಿಯೋಸ್ ಯಾರ್ಯಾರೆಲ್ಲ ನೋಡಿರ್ತೀರೋ. ಸೊ ಅಂದರೆ ಡೈಲಿ ವ್ಲಾಗ್ ಯಾರು ನಂದು ಕಂಪಲ್ಸರಿ ವ್ಲಾಗ್ ನೋಡ್ತಾ ಇದ್ದೀರೋ ಕಂಪ್ಲೀಟಾಗಿ, ಸೊ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ತುಂಬ ಬ್ಯುಸಿ ಶೆಡ್ಯೂಲ್ ಇದೆ. ಸೊ ಗೈಸ್ ಏನು ಅಂದರೆ ಇವತ್ತು ಫುಲ್ಲು ಕಂಪ್ಲೀಟ್ ಬ್ಯುಸಿ ಶೆಡ್ಯೂಲ್ ಇತ್ತು. ಸೊ ಬೆಳಗ್ಗೆ ಎದ್ದು ನಾನು ಆಲ್ಮೋಸ್ಟ್ 7-8 ಹಂಗಿದ್ದೆ. ಸೊ ಎದ್ದು ಆಲ್ಮೋಸ್ಟ್ ಬಿಸ್ನೆಸ್ ಕಡೆನೇ ನೋಡೋದೈತೆ. ಸೊ ನನಗೆ ವೆಬ್ಸೈಟ್ ವಾಪಸ್ ಕಂಟ್ರೋಲ್ ಸಿಕ್ಕಿದೆ ಅಂತ ಹೇಳಿದ್ದೆ ನಿಮಗೆ ಪ್ರೀವಿಯಸ್ ಇದರಲ್ಲಿ. ಸೊ ವೆಬ್ಸೈಟ್ ಕಂಪ್ಲೀಟಾಗಿ ನನ್ನ ಕಂಟ್ರೋಲಲ್ಲಿ ಸಿಕ್ಕಿದೆ. ಬಟ್ ಏನು ಅಂದರೆ ಕೋಡಿಂಗಲ್ಲಿ ಒಂದು ಸ್ವಲ್ಪ ಕೋಡಿಂಗ್ ಇದು ಮಾಡ್ತಾಯಿದ್ದೀವಿ. ಸೊ ಟೀಮ್ ಮೆಂಬರ್ಸ್ ಎಲ್ಲ ಅದರಲ್ಲೇ ಫುಲ್ಲು ಬ್ಯುಸಿ ಇದ್ದಾರೆ. ಸೊ ಕೋಡಿಂಗ್ ಇನ್ನೂ ಪರ್ಫೆಕ್ಟಾಗಿ ಬರಬೇಕು ಅನ್ನೋದೊಂದು ಗೈಸ್. ನಾನು ಏನು ಅಂದರೆ ಇವಾಗ ರಿಲೀಸ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಕೋಡಿಂಗ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಶಾಪಿಫೈ ಕಡೆಯಿಂದ ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ಕೋಡಿಂಗ್ ಎಲ್ಲ ಸರಿ ಮಾಡ್ಕೊಳ್ಳಿ ಅಂತ. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಫುಲ್ಲು 100% ಕಾನ್ಸಂಟ್ರೇಟ್ ಮಾಡಿ. ಸೊ ಝೀರೋ ಪ್ರಾಬ್ಲಮ್ ಇರೋ ಥರ ಕೊಡೋಣ. ಯಾಕೆ ಅಂದರೆ ಇದು ನಂದು ಬಿಸ್ನೆಸ್ ಓಪನ್ ಆಗಿ ಆಲ್ಮೋಸ್ಟು 3 to 4 ಮಂತ್ಸ್ ಅಷ್ಟೇ ಆಗಿರೋದು. ಸೊ ಇವಾಗ ಪ್ರಾಬ್ಲಮ್ ಆಗಿದೆ, ಓಕೆ ನಡೆಯುತ್ತೆ ಹೇಗೋ. ಸೊ ಜನನೂ ಅರ್ಥ ಮಾಡ್ಕೊತಾರೆ. ಸೊ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕೋಡಿಂಗ್ ಪ್ರಾಬ್ಲಮ್ ಇರುತ್ತೆ, ಏನೋ ಒಂದು ಸ್ವಲ್ಪ ಅಂತ ಅರ್ಥ ಮಾಡ್ಕೊತಾರೆ. ಬಟ್ ಇನ್ನು ಮುಂದಕ್ಕೂ ಇನ್ನೂ 3 ಮಂತ್ಸ್ 4 ಮಂತ್ಸ್ ಅಥವಾ 6 ಮಂತ್ಸ್ ಆದಮೇಲೆ ತಿರ್ಗಾ ಇದೇ ಥರ ಫೇಸ್ ಮಾಡೋದಿದೆಯಲ್ಲ. ಸೊ ತುಂಬ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ ಇನ್ಕ್ರೀಸಿಂಗಲ್ಲೇ ಇದೆ ನಂದು ಗ್ರಾಫ್ ಬಂದು ಬಿಸ್ನೆಸ್ ಗ್ರಾಫು. ಸೊ ಇನ್ಕ್ರೀಸಿಂಗಲ್ಲಿ ಇರ್ತದ್ದು ಜಾಸ್ತಿ ಜನಕ್ಕೆ ರೀಚ್ ಔಟ್ ಆದಮೇಲೆ ನಾನು ತಿರ್ಗಾ ಕೋಡಿಂಗ್ ಪ್ರಾಬ್ಲಮ್ ಆಯಿತು ಅಂತ ಬ್ಲಾಕ್ ಆಗೋದು, ಈ ಥರ ಎಲ್ಲ ಆದರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ 100% ನಾವು ಕೋಡಿಂಗ್ ಎಲ್ಲ 100% ಕ್ಲಿಯರ್ ಆಗೋವರೆಗೂ ಲಾಂಚ್ ಮಾಡೋದು ಬೇಡ. ಲೈಕ್ ವೆಬ್ಸೈಟ್ನ ಪಬ್ಲಿಕ್ ಕೊಡೋದು ಬೇಡ, ಪಬ್ಲಿಕ್ ವಿಸಿಟ್ ಆಗೋ ಥರ ಮಾಡೋದು ಬೇಡ ಅಂತ ಸೊ ಪ್ಲ್ಯಾನಿಂಗ್ ಆಗಿದೆ. ಸೊ ನಮ್ಮ ಮಧ್ಯೆ ಟೀಮ್ ಮೆಂಬರ್ಸ್ ಮಧ್ಯೆ. ಸೊ ಹಂಗಾಗಿ ಗೈಸ್ ಕಂಪ್ಲೀಟಾಗಿ ಕೋಡಿಂಗ್ ಎಲ್ಲ 100% ಸಕ್ಸಸ್ ಆಗಬೇಕು. ಸೊ ಸಕ್ಸಸ್ ಆಗಿ ಅದನ್ನು ಒಂದು ಸತಿ ಶಾಪಿಫೈರ್ ಕಡೆಯಿಂದನೂ ಕನ್ಫರ್ಮೇಷನ್ ತಗೋತೀವಿ. ಸೊ ಇದೆಲ್ಲ 100% ಕ್ಲಿಯರೇ ಆಗಿದೆ ಅಲ್ಲ. ಸೊ 100% ಅವ್ರ ಕಡೆಯಿಂದ ಕನ್ಫರ್ಮೇಷನ್ ಬಂದಮೇಲೆ ನಾನು ಲಾಂಚ್ ಮಾಡೋದು. ಸೊ ಅದು ಒಂದು ಗೈಸ್ ನಮ್ಮ ಅನಾಲಿಸಿಸ್ ಪ್ರಕಾರ ಆಲ್ಮೋಸ್ಟು ಟ್ಯೂಸ್ಡೇ ನೈಟ್ ಅಥವಾ ವೆಡ್ನೆಸ್ಡೇ ಈವ್ನಿಂಗ್ ಅಷ್ಟರಲ್ಲಿ, ಟ್ಯೂಸ್ಡೇಯಿಂದ ವೆಡ್ನೆಸ್ಡೇ ಅಷ್ಟರಲ್ಲಿ ಕಂಪ್ಲೀಟಾಗಿ ಸಾಲ್ಟ್ ಔಟ್ ಆಗುತ್ತೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ನಾವು ರಿಸರ್ಚ್ ಮಾಡಿ ಒಂದು ಸ್ವಲ್ಪ ಎಲ್ಲ ಕ್ಲಾರಿಟಿ ತಗೊಂಡು ಥರ್ಸ್ಡೇ ಅಥವಾ ಫ್ರೈಡೇ ಲಾಂಚ್ ಮಾಡೋ ಪ್ಲ್ಯಾನಿಂಗಲ್ಲಿದ್ದೀವಿ. ಸೊ ಲಾಂಚಿಂಗ್ ಅಂದರೆ ಆಲ್ಮೋಸ್ಟ್ ನೀವು ಹಿಂಗೆ ಅನ್ಕೋಬೋದು, VPPI ಫ್ಯಾಷನ್ಸ್ 2.0 ಅಂತಲೇ ಅನ್ಕೋಬೋದು. ಸೊ ಸೆಕೆಂಡ್ ಟೈಮ್ ಲಾಂಚ್ ಮಾಡ್ತೀವಿ. ಬಟ್ ಯಾವುದೇ ರೀತಿ ಇದು ಚೇಂಜ್ ಆಗೋಲ್ಲ ಡೊಮೈನು. ಸೊ ಡೊಮೈನ್ ಅದೇ ಇರುತ್ತೆ, VPPIFashions.com ಅಂತಲೇ ಇರುತ್ತೆ. ಸೊ ಯಾವುದೇ ರೀತಿ ಚೇಂಜ್ ಆಗೋಲ್ಲ. ವೆಬ್ಸೈಟು ಯಾವುದೇ ರೀತಿ ಚೇಂಜ್ ಆಯ್ತಿಲ್ಲ. ಸೊ ಎಲ್ಲ ಕಂಪ್ಲೀಟಾಗಿ ನಿಮ್ಗೆ ಯಾವ ಥರ ಅಂದರೆ ನಾನು ವೆಬ್ಸೈಟ್ನ ಮುಂಚೆ ಯಾರೆಲ್ಲ ವಿಸಿಟ್ ಮಾಡಿದ್ರು ಅವ್ರಿಗೆ ಯಾವ ಥರ ವಿಸಿಬಲ್ ಇತ್ತೋ ಅದೇ ಥರ ವಿಸಿಬಲ್ ಆಗುತ್ತೆ. ಸೊ ಇದು ಒಂದು ಸ್ವಲ್ಪ ವೆಬ್ಸೈಟ್ದಾದರೆ ಸೊ ಇವತ್ತು ಇದರಲ್ಲೇ ಆಲ್ಮೋಸ್ಟ್ 70% ದಿನ ಕಳೆದೋಯ್ತು. ಸೊ ಅದಾದಮೇಲೆ ಇನ್ನು 30% ದಿನ ನಾನು ಏನಕ್ಕೆ ಸ್ಪೆಂಡ್ ಮಾಡಿದೆ ಅಂದರೆ, ಸೊ ನಿಮಗೆ ಗೊತ್ತು, ಸೊ ಇವಾಗ ಫೆಬ್ರವರಿಲಿ ಕಪಲ್ಸು ಯಾರ್ಯಾರೆಲ್ಲ ಕಮಿಟ್ ಆಗಿದ್ದೀರೋ ವ್ಯಾಲೆಂಟೈನ್ಸ್ ಡೇ, ಸೊ ಯಾರ್ಯಾರೆಲ್ಲ ಕಮಿಟ್ ಆಗಿಲ್ವೋ ಶಿವರಾತ್ರಿ. ಸೊ ಎರಡಕ್ಕೂ ಒಂದು ಕಂಬೈನ್ ಮಾಡ್ಕೊಂಡು ಒಳ್ಳೆ ಕಾಂಬೋ ಆಫರಲ್ಲಿ ಬರ್ತೀನಿ ಅಂತ ಮುಂಚೆ ಪ್ರೀವಿಯಸ್ ವೀಡಿಯೋಗಳಲ್ಲಿ ಹೇಳಿದೆ. ಸೊ ಅದನ್ನು ಕೂಡ ಹೋಗಿ ನೋಡ್ಬೋದು ನೀವು, ವೀಡಿಯೋಗಳಲ್ಲೆಲ್ಲ ಕಂಪ್ಲೀಟಾಗಿ ಹೇಳಿದ್ದೀನಿ. ಸೊ ಬಟ್ ಏನು ಅಂದರೆ ಆ ಕಾಂಬೋ ಆಫರ್ಸ್ ಯಾವ ರೀತಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಗೈಸ್, ಕ್ರೇಜಿ ಲೆವೆಲಲ್ಲಿ ಕೊಡಬೇಕು ಅಂತ ಪ್ಲ್ಯಾನಿಂಗ್ ಆಗ್ತಿದೆ. ನೀವು ಯಾರನ್ನೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಲೈಕ್ ಯಾಕೆ ಅಂದರೆ ನಾನು ಮುಂಚೆ ಎಲ್ಲ ವೀಡಿಯೋದಲ್ಲೂ ಹೇಳಿರೋದೇನು ಅಂದರೆ, ನನ್ನ ಮಾರ್ಜಿನ್ ಇಟ್ಟಿರೋದೇ ನಿಮ್ಮ ಹತ್ರ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ, 20% 25%, ಮ್ಯಾಕ್ಸ್ ಟು ಮ್ಯಾಕ್ಸ್ 30% ಒಳಗಡೆ ನಾನು ಮಾರ್ಜಿನ್ ಇಟ್ಟಿರೋದು. ಸೊ ಅದಕ್ಕಿಂತ ಜಾಸ್ತಿ ಅಂದರೆ ಏನಾಗುತ್ತೆ ಗೈಸ್, ಇವಾಗ MRP ಫಿಕ್ಸ್ ಮಾಡೋದೇ ನಾವು 30% ಟಾರ್ಗೆಟ್ ಇಟ್ಕೊಂಡು, ಸೊ ಅದರಲ್ಲಿ ನಾನು 20 to 30% ನಾನು ಡಿಸ್ಕೌಂಟೇ ಕೊಡ್ತಾಯಿದ್ದೀನಿ. ಸೊ ನನ್ನ ವೆಬ್ಸೈಟಲ್ಲಿ ಯಾರು ಪ್ರೀವಿಯಸ್ಸಾಗಿ ವಿಸಿಟ್ ಮಾಡಿದ್ರು ಅವ್ರಿಗೆಲ್ಲ ಅಪ್ ಟು 25%ವರೆಗೂ ಡಿಸ್ಕೌಂಟ್ ಕಾಣಿಸ್ತಿತ್ತು. ಸೊ ನಾನು ಇಟ್ಟಿರೋ ಮಾರ್ಜಿನೇ ಬಂದ್ಬಿಟ್ಟು MRP ಫಿಕ್ಸ್ ಮಾಡಿರೋದೇ ಬಂದ್ಬಿಟ್ಟು ನನಗೆ ಯಾವ ಕಾಸ್ಟಲ್ಲಿ ಸಿಕ್ಕಿದೆ ಅದ್ರ ಮೇಲೆ ಒಂದು 30% ಅಥವಾ 40% ಪ್ರಾಫಿಟ್ ಕೊಡ್ತಿದ್ದೆ. ಸೊ ಅದರಲ್ಲಿ 20% ಡಿಸ್ಕೌಂಟ್ ಕೊಡ್ತಿದ್ದೆ. ಸೊ ನನಗೆ ಅದರಲ್ಲಿ ಪ್ರಾಫಿಟ್ ಅಂತ ಉಳಿತಿದ್ದಿದೆ 15-20% ಅಷ್ಟೇ. ಯಾಕಂದರೆ ಎಲ್ಲ ಕಳೆದು ಮತ್ತು ನಾನು ಟ್ಯಾಕ್ಸ್ ಕಟ್ಟಬೇಕು. ಸೊ ಎಲ್ಲ ಕಳೆದು ಆಲ್ಮೋಸ್ಟ್ 10% ಅಷ್ಟೇ ನನ್ನ ಪ್ರಾಫಿಟ್ ಅಂತ ಇಟ್ಟಿದ್ದು ಮಾರ್ಜಿನಲ್ಲಿ. ಸೊ ಅದನ್ನು ಕಂಪ್ಲೀಟಾಗಿ ಎರೇಸ್ ಔಟ್ ಮಾಡಿಬಿಟ್ಟು ಅದನ್ನು ಡಿಸ್ಕೌಂಟ್ಗೆ ಆ್ಯಡ್ ಆನ್ ಮಾಡಬೇಕು ಅಂದ್ಬಿಟ್ಟು ತುಂಬ
ಧೂಮ್ ಧಮಾಕ ಆಫರ್ ಅಂತಲೇ ಹೇಳ್ಬೋದು. ಸೊ ಮೆಗಾ ಆಫರು, ಧೂಮ್ ಧಮಾಕ ಆಫರು, ಗೈಸ್ ಎಲ್ಲ ಥರ ಯೋಚನೆ ಮಾಡ್ತಾಯಿದ್ದೀವಿ. ಸೊ ನನಗೇನು ಅಂದರೆ ಸ್ವಲ್ಪ ಸ್ಟಾಕು ಬೇಗ ನನಗೆ ರೊಟೇಷನ್ ಆಗಬೇಕು. ಸೊ ನಾನು ಹೇಳಿರೋ ಪ್ರಕಾರ ಹೋಗ್ಬಿಟ್ಟಿದ್ದು ಸೆಕೆಂಡ್ ಟೈಮ್ ಸ್ಟಾಕ್ ಆಗಿರೋದು. ಸೊ ನನಗೆ ಲೋಕಲಲ್ಲಿ ಆಲ್ಮೋಸ್ಟು ಲೋಕಲ್ ಅವರು ಯಾರ್ಯಾರಿಗೆಲ್ಲ ನಮ್ಮ ಮೆಟೀರಿಯಲ್ ಇಷ್ಟ ಆಗಿದೆ ಎಲ್ಲರೂ ರೀಚ್ ಔಟ್ ಮಾಡಿ ಎಲ್ಲರೂ ಪರ್ಚೇಸ್ ಮಾಡಿದ್ದಾರೆ. ಸೊ ಲೋಕಲ್ ಅವ್ರಿಗೆ ಅದು ಓಕೆ, ನನಗೆ ಇನ್ನೂ ಹೊಸ್ದಾಗಿ ಏನಾದರೂ ಬೇಕು, ಮೆಟೀರಿಯಲ್ ಹೊಸ್ದಾಗಿ ಏನಾದರೂ ತರಿಸಿ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ರೊಟೇಷನ್ ಆಗಬೇಕು. ಮತ್ತು ಇನ್ನೂ ಒಂದೇನು ಅಂದರೆ ಮೆಟೀರಿಯಲ್ ಗೈಸ್, ನೀವು ಯಾರಾದರೂ ತಗೊಂಡಿರೋರ ಹತ್ರ ಬೇಕಾದರೆ ಒಂದು ಸತಿ ನಿಮ್ಗೆ ಯಾರು ಗೊತ್ತಿದ್ರೆ ನನ್ನ ಶಾಪಲ್ಲಿ ಪರ್ಚೇಸ್ ಮಾಡಿರೋದು, ನನ್ನ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿರೋದು, ನನ್ನ ಕ್ಲಾತ್ನ ಪರ್ಚೇಸ್ ಮಾಡಿರೋರ ಹತ್ರ ಬೇಕಾದ್ರೆ ವಿಚಾರಿಸಿ. ಮೆಟೀರಿಯಲ್ ವೈಸು ಯಾವುದೇ ರೀತಿ ನಾನು ಕಾಂಪ್ರಮೈಸ್ ಆಯ್ತಾ ಇಲ್ಲ. ಸೊ ಇದು 100% ಶ್ಯೂರಿಟಿ ನನ್ನ ಕಡೆಯಿಂದ. ಲೈಕ್ ಯಾವ ಥರ ಅಂದರೆ ನಾನೇ ಹೋಗಿ ಸೆಲೆಕ್ಟ್ ಮಾಡ್ತಾರೋದ್ರಿಂದ ಎಲ್ಲ ಹೈ ಕ್ವಾಲಿಟಿ ಹೈ ಸ್ಟಿಚಿಂಗೇ ಮಾಡಿಸ್ತಾ ಇರೋದು ನಾನು, ಹೈ ಕ್ವಾಲಿಟಿ ಸ್ಟಿಚಿಂಗೇ ಮಾಡಿಸ್ತಾ ಇರೋದು. ಯಾವುದೇ ರೀತಿ ಕಾಂಪ್ರಮೈಸ್ ಆಯ್ತಾ ಇಲ್ಲ. ಸೊ ಪ್ರೈಸಲ್ಲೂ ಕೂಡ ಗೈಸ್ ನಾನು ಜಾಸ್ತಿ ಎಕ್ಸ್ಪೆಕ್ಟೇ ಮಾಡ್ತಾಯಿಲ್ಲ ನೀವು ನಾನು ಹೇಳಿರೋ ಪ್ರಕಾರ. ಸೊ ನನಗೆ ಏನು ಅಂದರೆ ಇನ್ನು 1.5 2 ಮಂತ್ ಅಷ್ಟರಲ್ಲಿ ತಿರ್ಗಾ ಹೊಸ ಸ್ಟಾಕು ನನಗೆ ಬಂದು ಅಂದರೆ ತಿರ್ಗಾ ನನ್ನ ಸ್ಟಾಪಿಗೆ ಬರ್ತಿದೆ, ಅಂದರೆ ರೆಡಿ ಆಗ್ತಿದೆ. ಇನ್ನು 1.5 ಮಂತ್ ಅಷ್ಟರಲ್ಲಿ ನನಗೆ ಹೊಸ ಸ್ಟಾಕ್ ಬಂದು ಬೀಳುತ್ತೆ. ಸೊ ಅದನ್ನು ನಾನು ಈ ಸ್ಟಾಕ್ನ ಇಟ್ಕೊಂಡು ಆ ಸ್ಟಾಕ್ನ ಮೇಂಟೈನ್ ಮಾಡೋದೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ರೊಟೇಷನ್ ಆಗಬೇಕು, ಪ್ಲಸ್ ಸೇಲ್ಸು ಜಾಸ್ತಿ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಧೂಮ್ ಧಮಾಕ ಆಫರ್ ಅಂತ. ಲೈಕ್ ಧೂಮ್ ಧಮಾಕ ಆಫರ್ ಅಂತಲ್ಲ, ಇದು ಬಂದು ಮಹಾಶಿವರಾತ್ರಿ ಮತ್ತು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲು. ತುಂಬ ಅಂದರೆ ತುಂಬ ವೆರೈಟೀಸ್ ಆಫ್ ಕಾಂಬೋಸು, ವೆರೈಟೀಸ್ ಆಫ್ ಡಿಸ್ಕೌಂಟ್ಸು. ಸೊ ಅಪ್ ಟು 60% ಆಫರ್ ಕೊಡಬೇಕು ಅಂತ ಫುಲ್ಲು ಪ್ಲ್ಯಾನಿಂಗ್ ನಡೆದಿದೆ. ಸೊ ಅಪ್ ಟು 60% ಆಲ್ಮೋಸ್ಟು ನನಗೆ 80-85% ಕನ್ಫರ್ಮ್ ಆಗಿದೆ. ಅಪ್ ಟು 60% ಕೊಡಬೇಕು ಆಫರು ಅನ್ನೋದು. ಸೊ ಅದು ಇನ್ನೂ 100% ಕನ್ಫರ್ಮ್ ಆದಮೇಲೆ ಇನ್ನೂ ಕ್ಲಾರಿಟಿಯಾಗಿ ಸೊ ಅದ್ರ ಮೇಲೆ ಒಂದು ಬ್ಲಾಗ್ ಮಾಡಿ, ಅಂದರೆ ವಿತ್ ಸ್ಟಾಕ್, ವಿತ್ ಮೆಟೀರಿಯಲ್, ಅಂದರೆ ವಿತ್ ಕ್ಲಾತ್ ಇಟ್ಕೊಂಡು ಈ ಕ್ಲಾತ್ ಮೇಲೆ ಡಿಸ್ಕೌಂಟ್ ಈ ಥರ ಇದು ಎಲ್ಲ ಬ್ಲಾಗ್ ಮಾಡೋದೊಂದು ಕಾನ್ಸೆಪ್ಟ್ ಇದೆ ತಲೆಯಲ್ಲಿ. ಸೊ ಗೈಸ್ ಅದಕ್ಕೋಸ್ಕರ ಇವತ್ತಿನ ದಿನ ಪೂರ್ತಿ ಬಿಸ್ನೆಸ್ಸಲ್ಲೇ ಕಳೆದಿದ್ದೀನಿ. ಸೊ ನಿಮಗೆ ಗೊತ್ತು, ಬ್ಲಿಂಕಿಟ್ ಎಲ್ಲ ಆಲ್ಮೋಸ್ಟು ಪಾಸ್ ಮಾಡಿದ್ದೀನಿ. ಸೊ ಹಂಗಾಗಿ ಇವತ್ತು ಕಂಪ್ಲೀಟ್ ಡೇ ಬಿಸ್ನೆಸ್ ಮೇಲೆ ಇದ್ದೆ. ಸೊ ಬೆಳಿಗ್ಗೆ ಆಲ್ಮೋಸ್ಟು 8:30 9 o'clockಗೆ ನಾನು ಎದ್ದು ಎಲ್ಲ ರೆಡಿಯಾಗಿ 10-10:30 ಹಂಗೆ 10 o'clock ಹಂಗೆ ಶಾಪ್ ಓಪನ್ ಮಾಡಿ, ಸೊ ಶಾಪಲ್ಲಿ ಒಂದು ಸ್ವಲ್ಪ ನೋಡಿ, ಆಮೇಲೆ ನಮ್ಮ ಟೀಮ್ ಮೆಂಬರ್ಸ್ನ ಮೀಟ್ ಆಗಿ, ಸೊ ಅದರಲ್ಲೆಲ್ಲ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿ ಕೋಡಿಂಗ್ ಎಲ್ಲ ರೆಡಿ ಮಾಡಿಸಿ, ಸೊ ಕೋಡಿಂಗ್ ಎಲ್ಲ ರೆಡಿ ಆದಮೇಲೆ ಸೊ ಡೈರೆಕ್ಟು ಶಾಪಿಗೆ ಬಂದು ಶಾಪಲ್ಲಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿ, ಸೊ ಟೀಮ್ ಮೆಂಬರ್ಸ್ ಅವ್ರ ಜೊತೆನೂ ಡಿಸ್ಕಸ್ ಮಾಡಬೇಕು. ಲೈಕ್ ಈ ಥರ ಡಿಸ್ಕೌಂಟ್ಸ್ ಕೊಡಬೇಕು, ಈ ಥರ ಏನು ಎತ್ತ ಅಂತ. ಸೊ ಅವ್ರ ಹತ್ರ ಡಿಸ್ಕಸ್ ಮಾಡಿ, ಫ್ಯಾಮಿಲಿ ಅವ್ರ ಹತ್ರ ಡಿಸ್ಕಸ್ ಮಾಡಿ, ಸೊ ಇದೆಲ್ಲ ಆಗ್ತಿದೆ. ಇನ್ನೂ ಪ್ರೋಸೆಸಿಂಗಲ್ಲಿದೆ. ಇದು ಯಾವುದು 100% ಕನ್ಫರ್ಮ್ ಆಗಿಲ್ಲ. ಸೊ 80-85% ಕನ್ಫರ್ಮ್ ಆಗಿದೆ ಗೈಸ್. 100% ಕನ್ಫರ್ಮ್ ಆಗಿಲ್ಲ ಅಂದರೆ ಇನ್ನೂ 0 ಅಂತ 80-85% ಕನ್ಫರ್ಮ್ ಆಗಿದೆ. ಸೊ ಪಟಾಪಟ್ ಅಂತ ನಿಜವಾಗ್ಲೂ ಗೈಸ್ ಒಳ್ಳೆ ಧೂಮ್ ಧಮಾಕ ಆಫರ್ ಅಂತಲೇ ಹೇಳ್ಬೋದು. ಸೊ 5th ಅಥವಾ 6th ಪಕ್ಕಾ ನಾನು ಫುಲ್ಲು ವಿತ್ತು ಇದೇ ಬರ್ತೀನಿ. ಡಿಸ್ಕೌಂಟ್ ಏನೇನಿದೆ ಎತ್ತ ಎಲ್ಲ ಅನೌನ್ಸ್ ಮಾಡ್ತೀನಿ. ಸೊ ಯಾರ್ಯಾರೆಲ್ಲ VPPA ಫ್ಯಾಷನ್ಸ್ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವ ಯೂಟ್ಯೂಬ್ ಚಾನಲು, ಇನ್ಸ್ಟಾಗ್ರಾಮಲ್ಲಿ ಮೇಯ್ನ್ ಇವೆರಡರಲ್ಲಿ ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ ಇನ್ನು ಮುಂದಕ್ಕೆ ಅದರಲ್ಲಿ. ಸೊ ಅದರಲ್ಲಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ಇದೆ ಅಕೌಂಟು, ಟ್ವಿಟರು, ಎಕ್ಸು ಮತ್ತು ಎಲ್ಲದ್ರಲ್ಲೂ ಇದೆ ಗೈಸ್. ಯಾವುದ್ರಲ್ಲಿ ಇಂಥದ್ರಲ್ಲಿ ಇಲ್ಲ ಅನ್ನೋಂಗಿಲ್ಲ. ಲಿಂಕ್ಡ್ಇನ್ನಲ್ಲಿ ಇನ್ನೂ ಬಂದಿಲ್ಲ. ಲಿಂಕ್ಡ್ಇನ್ನಲ್ಲಿ ಸ್ವಲ್ಪ ದಿನ VPPA ಫ್ಯಾಷನ್ಸ್ ಕಡೆಯಿಂದ ಲಾಗಿನ್ ಆಗ್ತೀನಿ. ಸೊ ಲಿಂಕ್ಡ್ಇನ್ನಲ್ಲಿ ಆಗಿಲ್ಲ. ಸೊ ಗೈಸ್ ಇನ್ನೂ ಒಂದೇನು ಸ್ಪೆಷಾಲಿಟಿ ಅಂದರೆ, ಸೊ ಇದು ಬಂದು ಇವತ್ತು ಡಿಸ್ಕಷನ್ ಆಯಿತು. ಸೊ ಇದು ಆಲ್ಮೋಸ್ಟ್ ಕನ್ಫರ್ಮ್ ಆಗೋದ್ರಲ್ಲಿದೆ. ಸೊ ಗೈಸ್ ಹೋಲ್ಸೇಲಿಗೆ ಯಾರ್ಯಾರು ಇಂಟ್ರೆಸ್ಟಿಂಗಲ್ಲಿ ಇದ್ದೀರಾ, ಸೊ ಹೋಲ್ಸೇಲ್ ಮೆಟೀರಿಯಲ್ಸ್ ಬೇಕು, ಹೋಲ್ಸೇಲ್ ಯಾರ್ಯಾರೆಲ್ಲ ಇಂಟ್ರೆಸ್ಟಿಂಗ್ ಆಗಿದ್ದೀರಾ ಗೈಸ್, ಸೊ ಡೈರೆಕ್ಟ್ ಶಾಪ್ ಹತ್ರ ಬನ್ನಿ. ಸೊ ಹೋಲ್ಸೇಲಲ್ಲಿ ಕೂಡ ನಾನು ಮೆಟೀರಿಯಲ್ನ ಕೊಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ರೆಡಿ ಇದೆ. ಸೊ ಹೋಲ್ಸೇಲಲ್ಲಿ ಕೂಡ ಸಿಗುತ್ತೆ ನಿಮಗೆ. ಸೊ ನಮ್ಮದೇ ಓನ್ ಬ್ರ್ಯಾಂಡಿಂಗಲ್ಲಿರುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಸೊ ನಮ್ಮದೇ ಓನ್ ಬ್ರ್ಯಾಂಡಿಂಗಲ್ಲಿ ಸೊ ಹುಡ್ಡೀಸು, ಟೀ ಶರ್ಟ್ಸು, ಸ್ವೆಟ್ ಶರ್ಟ್ಸು, ಫುಲ್ ಸ್ಲೀವ್ ಟೀ ಶರ್ಟ್ಸು, ಮತ್ತು ಕಾರ್ಗೋ ಪ್ಯಾಂಟ್ಸು, ಮತ್ತು ಲೇಡೀಸಲ್ಲಿ ಬಂದು ಸ್ಕ್ವಾಡ್ ಸೆಟ್ ಏರ್ಲೈನ್ ಕುರ್ತಿ ಮಾತ್ರ ಇರೋದು, ಲೈನ್ ಕುರ್ತಿ. ಸೊ ಇನ್ನೆಲ್ಲ ಆಲ್ಮೋಸ್ಟ್ ಗೈಸ್ ಕೆಲವೊಂದು ಸೈಜಸ್ಸು ಸೋಲ್ಡ್ ಔಟ್ ಆಗಿದೆ. ಸೊ ಕಂಪ್ಲೀಟಾಗಿ. ಸೊ ಅದನ್ನು ಹೋಲ್ಸೇಲಲ್ಲಿ ಕೊಡೋಕ್ಕಾಗಲ್ಲ. ಸೊ ಬನ್ನಿ ಆರಾಮಾಗಿ ಕೂತ್ಕೊಳ್ಳಿ, ಡಿಸ್ಕಷನ್ ಮಾಡೋಣ. ನಿಮ್ಗೆ ಯಾವ ಥರ ಮೆಟೀರಿಯಲ್ ಬೇಕು, ಏನು ಎತ್ತ ಯಾವ ಥರ ಎಲ್ಲ ಪಿಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಬಂದು ಹೋಲ್ಸೇಲಲ್ಲಿ ಬಂದು ಗೈಸ್ ಆಲ್ಮೋಸ್ಟು ಮಿನಿಮಮ್ 15K ಟಾರ್ಗೆಟ್ ಇಡ್ತಾ ಇದ್ದೀವಿ. ಸೊ ಮಿನಿಮಮ್ 15K ಪರ್ಚೇಸ್ ಮಾಡಲೇಬೇಕು, 15,000ಗೆ. ಸೊ ಅದಕ್ಕಿಂತ ಕಡಿಮೆ ಅಂದರೆ ಹೋಲ್ಸೇಲಿಗೆ ವರ್ಕೌಟ್ ಆಗಲ್ಲ ಆ್ಯಕ್ಚುಲಿ ನಮಗೂ. ಸೊ ಇದು ತುಂಬ ಕಡಿಮೆ ಆ್ಯಕ್ಚುಲಿ. ಹೋಲ್ಸೇಲಲ್ಲಿ ತುಂಬ ಜನ ಆ್ಯಕ್ಚುಲಿ 20K 25K 30K ಅಂದರೆ ಇದೆಲ್ಲ
ಬೇಸಿಕ್ಕು ಆಲ್ಮೋಸ್ಟ್ 50Kಗೆ ಪರ್ಚೇಸ್ ಮಾಡಬೇಕು ಅನ್ನೋದೊಂದು ಟಾರ್ಗೆಟ್ ಇದೆ ಕೆಲವೊಂದು ಕಡೆ. ಸೊ ಓಕೆ, ನಾನು ನನ್ನ ಕಾನ್ಸೆಪ್ಟ್ ಏನು ಅಂದರೆ ಆ್ಯಕ್ಚುಲಿ ಯಾರ್ಯಾರೆಲ್ಲ ಸ್ಟಾರ್ಟಪ್ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಸೊ ಯಾರ್ಯಾರೆಲ್ಲ ಲೋ ಬಜೆಟ್ ಇರುತ್ತೆ, ಸೊ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಈ ಹೋಲ್ಸೇಲ್ ಟಾರ್ಗೆಟ್ ತರೋದು. ಸೊ ಅದಕ್ಕೋಸ್ಕರ 15 to 20K ಟಾರ್ಗೆಟ್ ಇಡ್ತಾ ಇದ್ದೀವಿ. ಸೊ ಅದನ್ನು ಅಂದರೆ 15K ಮಿನಿಮಮ್ ಪರ್ಚೇಸ್ ಇರಲೇಬೇಕು, 15 to 20K. ಸೊ ಈ ಥರ ಇದ್ದರೆ ನಿಮ್ಮ ಬಜೆಟು. ಸೊ ಬನ್ನಿ ಆರಾಮಾಗಿ ಕೂತ್ಕೊಳ್ಳಿ. ಸೊ ಸೈಜಸ್ ಕೂಡ ಪಿಕ್ ಮಾಡ್ಬೋದು, ನಿಮ್ಮ ಸೆಲೆಕ್ಷನ್ಗೆ ಬಿಡ್ತೀವಿ. ಬಟ್ ಏನು ಅಂದರೆ ಎಲ್ಲ ಸೈಜಸ್ಸು ತಗೋಬೇಕು ನೀವು. ಸೊ ನಮಗೆ ಬರೀ ಎಕ್ಸೆಲ್ಲೇ 20 ಪೀಸ್ ಬೇಕು, 30 ಪೀಸ್ ಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟ. ಸೊ ನೋಡೋಣ ಗೈಸ್, ನನ್ನ ಹತ್ರ ಸ್ಟಾಕ್ ಲಭ್ಯ ಇದ್ದರೆ 100% ಮಾಡಿಕೊಡ್ತೀನಿ. ಸೊ ಯಾವುದೇ ರೀತಿ ಡೌಟ್ ಇಲ್ಲ. ಸೊ ಹೋಲ್ಸೇಲ್ ಕೂಡ ಕೊಡ್ತಾ ಇದ್ದೀವಿ. ಸೊ ಹೋಲ್ಸೇಲ್ಗೆಲ್ಲ ಯಾರ್ಯಾರಿಗೇನೇ ಬೇಕು, ಸೊ ದಯವಿಟ್ಟು ಡೈರೆಕ್ಟ್ ಶಾಪ್ಗೆ ಬಂದರೆ ತುಂಬ ಒಳ್ಳೆಯದು. ಸೊ ಆನ್ಲೈನಲ್ಲಿ ಡಿಸ್ಕಷನ್ ಮಾಡೋದೇ ಚೆನ್ನಾಗಿರಲ್ಲ. ಯಾಕಂದರೆ ಡೈರೆಕ್ಟ್ ಶಾಪ್ಗೆ ಬಂದರೆ ನೀವು ಲೈವ್ ಆಗಿ ನಿಮ್ಮದು ಬಟ್ಟೆ ನೋಡ್ಬೋದು. ಸೊ ಬಟ್ಟೆ ನೋಡಿ, ಕ್ವಾಲಿಟಿ ನೋಡಿ, ಕ್ವಾಂಟಿಟಿ ನೋಡಿ, ಎಲ್ಲ ಥರ ಚೆಕ್ ಮಾಡಿ, ಸ್ಟಿಚಿಂಗ್ ಎಲ್ಲ ಚೆಕ್ ಮಾಡಿ, ಸೊ ನಮ್ಮ ಪ್ರೈಸನ್ನು ನೋಡಿ, ಸೊ ಪ್ರೈಸಿಂಗ್ ಹೆಂಗೆ ವರ್ಕೌಟ್ ಆಗುತ್ತೆ ಎಲ್ಲ ಥರ ಡಿಸ್ಕಷನ್ ಮಾಡಿ ಸೊ ನೀವು ಪರ್ಚೇಸ್ ಮಾಡ್ಬೋದು. ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಸೊ ಆನ್ಲೈನ್ ಅಂದಾಗ ಏನಾಗ್ಬಿಡುತ್ತೆ, ನಾವು ಮತ್ತೆ ಡಿಸ್ಕಷನ್ ಮಾಡಿದಾಗಲೇ ಒಂಥರ ಇರುತ್ತೆ. ಸೊ ನಿಮಗೆ ಏನಾದರೂ ಇಫ್ ಇನ್ ಕೇಸು ವರ್ಕೌಟ್ ಆಗಲಿಲ್ಲ ಅಥವಾ ಇಷ್ಟ ಆಗಲಿಲ್ಲ ಅಂದರೆ ನಿಮಗೂ ಒಂದು ಸ್ವಲ್ಪ ಕನ್ಫ್ಯೂಷನ್, ನಮಗೂ ಒಂದು ಸ್ವಲ್ಪ ಬ್ಯಾಡ್ ನೇಮ್ ಥರ, ಅದೆಲ್ಲ ಚೆನ್ನಾಗಿರಲ್ಲ. ಬಟ್ ಏನೇ ಒಂದು ಇನ್ಫಾರ್ಮೇಷನ್ ಬೇಕಾದರೆ ಚಾಟ್ ಹಾಕಿ. ಸೊ ನಂದು ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟಾಗಿ ನಾನು ಇನ್ಫಾರ್ಮೇಷನ್ ಹಾಕಿರ್ತೀನಿ. ಅಂದರೆ VPPI ಫ್ಯಾಷನ್ಸ್ದು ಮತ್ತು ಬಿಸ್ನೆಸ್ ನಂಬರ್ ಎಲ್ಲ ಹಾಕಿರ್ತೀನಿ. ಸೊ ಕಂಪ್ಲೀಟಾಗಿ. ಸೊ ಯಾರ್ಯಾರೆಲ್ಲ ಫಾಲೋ ಅಪ್ಪಲ್ಲಿ ಇದ್ದೀರಾ, ಓಕೆ, ಥ್ಯಾಂಕ್ಸ್. ಬಟ್ ಇನ್ನೂ ಯಾರ್ಯಾರೆಲ್ಲ ಫಾಲೋ ಮಾಡ್ತಾ ಇಲ್ಲ, ಸೊ ಅವರೆಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಇನ್ನು ಮುಂದೆ ಗೈಸ್ ತುಂಬ ಕ್ರೇಜಿ ಲೆವೆಲಲ್ಲಿ ಆಫರ್ ಬರ್ತಿದೆ. ಸೊ ಇದ್ರ ಮೇಲೆ ಯಾವುದೇ ರೀತಿ ಡೌಟ್ ಇಲ್ಲ. ಕ್ರೇಜಿ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಆಫರ್ಗಳು ಬರ್ತಿದೆ. ಸೊ ನೆಕ್ಸ್ಟ್ ಲೆವೆಲಲ್ಲಿ ಯಾವ ಥರ ಆಫರ್ಗಳು, ಕಾಂಬೋ ಆಫರ್ಗಳು, ಸ್ವೆಟ್ ಶರ್ಟ್ ಹುಡ್ಡಿ, ಕಾರ್ಗೋ ಹುಡ್ಡಿ, ಜೀನ್ಸು ಶರ್ಟು, ಈ ಥರ ತುಂಬ ಕಾಂಬೋ ಆಫರ್ ಬರ್ತಿದೆ. ಸೊ ಡಿಸ್ಕೌಂಟಲ್ಲಿ ಗೈಸ್ ಆಲ್ಮೋಸ್ಟ್ ಅಪ್ ಟು 60% ಡಿಸ್ಕೌಂಟ್ ಕೊಡಬೇಕು ಅನ್ನೋದೊಂದು ಪ್ಲಾನಿಂಗ್ ನಡೀತಿದೆ. ಸೊ ಇದನ್ನೆಲ್ಲ ಮುಂಚೆ ಹೇಳಿದ್ದೀನಿ. ಸೊ ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ, ಅಪ್ಡೇಟ್ ಮಾಡಿದ್ದೀನಿ. ಬಟ್ 100% ಕನ್ಫರ್ಮ್ ಇಲ್ಲ. ಸೊ 100% ಕನ್ಫರ್ಮ್ ಮಾಡಿರಲಿಲ್ಲ. ಇವಾಗ ಆಲ್ಮೋಸ್ಟ್ 80ಇಂದ 85% ಕನ್ಫರ್ಮ್ ಆಗೋಗಿದೆ. ಸೊ ನಮ್ಮ ಟೀಮ್ ಮೆಂಬರ್ಸ್ ಜೊತೆ ಡಿಸ್ಕಷನ್ ನಡೀತಿದೆ. ಸೊ ಫ್ಯಾಮಿಲಿಯವ್ರ ಜೊತೆ ಡಿಸ್ಕಷನ್ ನಡೀತಿದೆ. ಸೊ ಇದೆಲ್ಲ ಕನ್ಫರ್ಮ್ ಆದಮೇಲೆ ಗೈಸ್ 100% ನಾನು ಬಂದೇ ಬರ್ತೀನಿ. ಸೊ ಇದು ಆಫರ್ ಕೊಡ್ತೀನಿ. ಇದು ಆಫರ್ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಆ್ಯಕ್ಚುಲಿ ನನಗೇನು ಬೆನಿಫಿಟ್ಟು ಬೇಡ ಅಂತಲೇ, ಆ್ಯಕ್ಚುಲಿ ನನಗೆ 0 ರೂಪೀಸ್ ಪ್ರಾಫಿಟ್ ಇದ್ರೂ ಚಿಂತೆ ಇಲ್ಲ. ಸೊ ನನಗೇನು ಸಿಕ್ಕಿದೆ ಪ್ರೈಸ್, ಅದೇ ಪ್ರೈಸಿಗೆ ಕೊಡಬೇಕು ಅನ್ನೋದೊಂದು ಟಾರ್ಗೆಟ್ ಇದೆ. ಸೊ ಎಲ್ಲರಿಗೂ ಅದೇ ಪ್ರೈಸಲ್ಲಿ ಸಿಗಬೇಕು ಅನ್ನೋದೇ ಒಂದು ನಂದು ಮೇನ್ ಉದ್ದೇಶ. ಸೊ ನೋಡೋಣ ಗೈಸ್ ಏನಾಗುತ್ತೆ, ನನಗೆ ಯಾವ ಥರ ವರ್ಕೌಟ್ ಆಗುತ್ತೆ ಎಲ್ಲ ಪ್ಲ್ಯಾನಿಂಗ್ ಮಾಡಿ, ಸಾರಿ ಗೈಸ್, ಎಲ್ಲ ಡಿಸ್ಕಸ್ ಮಾಡಿ ಎಲ್ಲ ಒಂದು ಸ್ವಲ್ಪ 100% ಕನ್ಫರ್ಮೇಷನ್ ಜೊತೆ ಬಂದೇ ಬರ್ತೀನಿ. ಸೊ ಯಾರ್ಯಾರೆಲ್ಲ ಇನ್ನೂ ನನ್ನ ಪೇಜ್ನ ಅಂದರೆ VPPI ಫ್ಯಾಷನ್ಸ್ ಪೇಜ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಸೊ ಇನ್ಮೇಲೆ ಡೈಲಿ ಅಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಸೊ ತುಂಬ ಆ್ಯಕ್ಟಿವ್ ಆಗಿ ಅಲ್ಲಿ ಆಲ್ಮೋಸ್ಟ್ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಸೊ ಹಂಗಾಗಿ ಅದರಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಸೊ ಯಾರ್ಯಾರೆಲ್ಲ ನನ್ನ ಬ್ಲಾಗ್ ನೋಡಿರ್ತೀರೋ, ಸೊ ಬ್ಲಿಂಕಿಟ್ ಚಾಲೆಂಜ್ನ ಅದಕ್ಕೆ ಅಂತಲೇ ಪಾಸ್ ಮಾಡಿರೋದು, ಬೇರೆ ಇನ್ಯಾವುದೇ ರೀತಿ ಉದ್ದೇಶ ಇಲ್ಲ. ಸೊ ಆಲ್ಮೋಸ್ಟ್ ಈ ಮಂತ್ ಕಂಪ್ಲೀಟಾಗಿ ನಾನು ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಸೊ ಬಿಸ್ನೆಸ್ ಫಸ್ಟು ಗೈಸ್. ಸೊ ಬಿಸ್ನೆಸ್ ಏನಾದರೂ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ಹೋದರೆ, ಸೊ ನನ್ನ ಟಾರ್ಗೆಟ್ ಬೇರೆಯೇ ಇದೆ. ಸೊ ಇವಾಗೆಲ್ಲ ರನ್ ಆಗ್ತಿದೆ ಬಿಸ್ನೆಸ್, ಸ್ಟಾಪ್ ಆಗಿದೆ ಅಂತ ನಾನು ಬಂದಿದ್ದೆಲ್ಲ. ಸೊ ಬಿಸ್ನೆಸ್ ರನ್ ಆಗ್ತಿದೆ, ಬಟ್ ನನ್ನ ಟಾರ್ಗೆಟ್ ರೀಚ್ ಆಗ್ತಿಲ್ಲ. ಸೊ ನನ್ನ ಟಾರ್ಗೆಟ್ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಇನ್ನು 1.5 ಮಂತಲ್ಲಿ ನನಗೆ ತಿರ್ಗಿ ರೀಸ್ಟಾಕ್ ಆಗೋದ್ರಲ್ಲಿದೆ. ಕೆಲವೊಂದು ಸ್ಟಾಕು ಅಂದರೆ ಇರೋ ಸ್ಟಾಕ್ ಅಲ್ಲ, ಹೊಸ ಸ್ಟಾಕು ಬರೋದಿದೆ. ಸೊ ಆ ಸ್ಟಾಕ್ ಬರೋಷ್ಟರಲ್ಲಿ ಇದನ್ನು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಬೇಕು. ಸೊ ರೊಟೇಷನ್ ಆಗಬೇಕು ನನಗೂ ಬಿಸ್ನೆಸ್ಸಲ್ಲಿ. ಸೊ ಬಿಸ್ನೆಸ್ಸಲ್ಲಿ ರೊಟೇಷನ್ ಆಗಲಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅಂತೆಲ್ಲ ಆಫರ್ ಬಿಡ್ತಾ ಇರೋದು. ಸೊ ಎಲ್ರಿಗೂ ಒಳ್ಳೆ ಪ್ರೈಸಿಗೆ ಸಿಗಲಿ ಅಂತಲೇ ಆಫರ್ ಬಿಡ್ತಾ ಇರೋದು. ಸೊ ಸ್ಯಾರೀಸಲ್ಲಿ ಗೈಸ್ ನೀವು ಯಾರೂ ಊಹೆನೂ ಮಾಡಿರಲ್ಲ, ನಾನು ಇಟ್ಟಿದ್ದಿದೆ ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಒಂದು 30% ಅಷ್ಟೇ ಮಾರ್ಜಿನ್ ಇಟ್ಟಿದ್ದು MRPಗೆ. ಸೊ ಅದರಲ್ಲೇ 20% ಡಿಸ್ಕೌಂಟ್ ಕೊಡ್ತಿದೆ ಆ್ಯಕ್ಚುಲಿ. ಸೊ ಸ್ಯಾರೀಸಲ್ಲಿ ಆ್ಯಕ್ಚುಲಿ ಬೈ 1 get 1 ಫ್ರೀ ಬಿಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಲೆವೆಲ್ ಅಂತೂ ಇದಂತೂ. ಸೊ ನಮ್ಮ ಹತ್ರ ಸ್ಯಾರೀಸ್ ಇರೋದೆಲ್ಲ ಆಲ್ಮೋಸ್ಟು ಸೆಮಿ ಸಿಲ್ಕು, ಕಡ್ಡಿ ಜಾರ್ಜೆಟ್ಟು, ಇದೇ ಥರ ಐಫೈ ಮೆಟೀರಿಯಲ್ಲೇ ಇರೋದು ತುಂಬ. ಮತ್ತು ನಮ್ಮದೆಲ್ಲ ಪ್ಯೂರ್ ಮಗ್ಗ ಗೈಸ್, ಮಗ್ಗ ಸ್ಟಿಚಿಂಗ್ ಅಂದರೆ ಮಗ್ಗ ಸ್ಯಾರೀಸು. ಸೊ ಕಂಪ್ಲೀಟಾಗಿ ಗೈಸ್ ನೀವು ಎಲ್ಲ ಏನೇನು ನೆಕ್ಸ್ಟ್ ಲೆವೆಲಲ್ಲಿ ಊಹೆ ಮಾಡಿರಲ್ಲ ನೀವು, ಆ ಥರ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಆಫರ್ ಕೊಡ್ತಾಯಿದ್ದೀನಿ. ಸೊ ಸ್ಯಾರೀಸಲ್ಲಂತೂ ಬೈ 1 get 1 ಫ್ರೀ ಬಿಡ್ತಾಯಿದ್ದೀವಿ. ಸೊ ಆದಷ್ಟು ಬೇಗ ಬನ್ನಿ. ಯಾರ್ಯಾರೆಲ್ಲ ಇನ್ನೂ ನಮ್ಮದು ಶಾಪ್ನ ವಿಸಿಟ್ ಮಾಡಿಲ್ಲ, ಸೊ ಶಾಪ್ನಲ್ಲಿ ನಮ್ಮ ಸ್ಯಾರೀಸ್ ಯಾರ್ಯಾರು ನೋಡಿಲ್ಲ ಎಲ್ಲ ಬಂದು ನೋಡಿ, ಬೈ 1 get 1 ಫ್ರೀ, ಇದಂತೂ 100% ಕನ್ಫರ್ಮು. ಸೊ ಇದೆಲ್ಲ ಅಪ್ಡೇಟ್ಸು ಇನ್ನೂ 100% ಕ್ಲಾರಿಟಿಯಾಗಿ VPPI ಫ್ಯಾಷನ್ಸಲ್ಲಿ ಕೊಡ್ತೀನಿ. ಸೊ ಇನ್ನು ನೆಕ್ಸ್ಟ್ ಏನಂದರೆ ಗೈಸ್, ಆ್ಯಕ್ಚುಲಿ 1000 to 1500 ಆದರೆ ರೀಚ್ ಔಟ್ ಆದರೆ ನಾನು
ಕಂಪ್ಲೀಟ್ ಶಾಪ್ದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಸೊ ಕಂಪ್ಲೀಟ್ ಶಾಪ್ದು ವೀಡಿಯೋ ಬರುತ್ತೆ ಗೈಸ್. ಅದನ್ನು ಚಾಲೆಂಜಿಗಾಗಿ ನೀವು ತಗೊಂಡ್ರೆ ನಾನು ಚಾಲೆಂಜ್ ಮಾಡೋದು ಗೊತ್ತಿಲ್ಲ. ಸೊ ನೀವಂತೂ ನೆಕ್ಸ್ಟ್ ಲೆವೆಲಲ್ಲಿ ಚಾಲೆಂಜಿಂಗ್ ಆಗಿ ತಗೊಂಡು ನೆಕ್ಸ್ಟ್ ಲೆವೆಲಲ್ಲಿ ರೀಚ್ ಔಟ್ ಮಾಡ್ತಾಯಿದ್ದೀರಾ. ಆಲ್ಮೋಸ್ಟ್ 1400 ಕ್ರಾಸ್ ಆಯಿತು ನಂದು ಸಬ್ಸ್ಕ್ರೈಬರ್ಸು. ಸೊ ಇನ್ನೇನಿದ್ರು 1500 ರೀಚ್ ಔಟ್ ಆಗ್ತಿದೆ. ಸೊ 1500 ರೀಚ್ ಔಟ್ ಆಗೋಷ್ಟರಲ್ಲೇ 1500 ರೀಚ್ ಆದಮೇಲೆ ಆ್ಯಕ್ಚುಲಿ ಇನ್ನು 2 ಡೇಸ್ ಆದಮೇಲೆ ನಂದು ಕಂಪ್ಲೀಟು ವ್ಲಾಗ್ ಮಾಡೋಕ್ಕಾಗೋದು ಶಾಪ್ದು. ಸೊ ಸ್ವಲ್ಪ ಬ್ಯುಸಿ ಇದೆ ಶೆಡ್ಯೂಲು. ಶಾಪಲ್ಲೂ ಒಂದು ಸ್ವಲ್ಪ ಏನದು ಲೇಬ್ಲಿಂಗ್ ಅಂದರೆ ಎಲ್ಲ ನಡೀತಿದೆ. ಸೊ ಅದಕ್ಕೋಸ್ಕರ ನಾನು 2 ಡೇಸು ಅಷ್ಟರಲ್ಲಿ 1500 ಕ್ಲಾಸ್ ಆಗೋಗಿರುತ್ತೆ. ನನ್ನ ಪ್ರಕಾರ ನಿಯರ್ ಬೈ 1600 ಇರುತ್ತೆ ನನಗೆ ಇದನ್ನು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ. ಸೊ ಕಂಪ್ಲೀಟ್ ಶಾಪ್ದು ನಾನು ತೋರಿಸ್ತೀನಿ. ಸೊ ಅದು ಬಿಟ್ರೆ ಗೈಸ್ ನೆಕ್ಸ್ಟ್ ಇನ್ನೇನಿಲ್ಲ, ಇವತ್ತಿನ ದಿನ ನಂದು ಕಂಪ್ಲೀಟಾಗಿ ಇದೇ ರೀತಿ ಇದ್ದಿದ್ದು. ಸೊ ಬರ್ತೀನಿ ಗೈಸ್, ಒಳ್ಳೊಳ್ಳೆ ಆಫರ್ ಜೊತೆ ಬಂದೇ ಬರ್ತೀನಿ, ಇದು ಯಾವುದೇ ರೀತಿ ಡೌಟ್ ಇಲ್ಲ. ಸೊ ಯಾರ್ಯಾರಿಗೆಲ್ಲ ಲೈಕ್ ಏನೇ ಒಂದು ಡೌಟ್ ಇದ್ರೂ ನಾನು ನಂಬರ್ ಕೊಟ್ಟಿರ್ತೀನಿ, ಫೋನ್ ನಂಬರ್ ಡಿಸ್ಕ್ರಿಪ್ಷನ್, ಲೈಕ್ ಬಿಸ್ನೆಸ್ ನಂಬರ್ ಅದು. ಸೊ ನಾನೇ ಹ್ಯಾಂಡ್ಲ್ ಮಾಡ್ತಾರೆ ಪರ್ಸ್ನಲಾಗಿ. ಇವಾಗ ಒಂದು ಸ್ವಲ್ಪ ದಿನ ನಾನೇ ಹ್ಯಾಂಡ್ಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಟೀಮ್ ಮೆಂಬರ್ಸಿಗೆಲ್ಲ ಕೊಡ್ಬೋದು, ಅವರು ತುಂಬ ಬ್ಯುಸಿ ಇದ್ದಾರೆ ಕೋಡಿಂಗಲ್ಲಿ ಮತ್ತು ಒಂದು ಸ್ವಲ್ಪ ಕೆಲಸದಲ್ಲಿ. ಸೊ ಅದಕ್ಕೋಸ್ಕರ ನಾನೇ ಕಂಪ್ಲೀಟಾಗಿ ಹ್ಯಾಂಡ್ಲ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೇನೇ ಇದ್ರು ಗೈಸ್ ಕಾಲಿಂಗ್ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ. ಸೊ ಕಾಲ್ ಮಾಡಿದ್ರೆ ಕೆಲವೊಂದು ಟೈಮ್ ರಿಸೀವ್ ಮಾಡೋಕ್ಕಾಗಲ್ಲ ಬ್ಯುಸಿ ಇದ್ದಾಗ. ಸೊ ಅದಕ್ಕೋಸ್ಕರ ವಾಟ್ಸಪ್ ಮಾಡಿ. ಸೊ ವಾಟ್ಸಪ್ ಮಾಡಬೇಕಾದ್ರೆ ನಾನು ಫಸ್ಟ್ ನಂಬರ್ ಯಾವ್ದು ಹಾಕಿರ್ತೀನಿ, ಸೊ ಫಸ್ಟ್ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಸೊ ವಾಟ್ಸಪ್ಪು ಫಸ್ಟ್ ನಂಬರಲ್ಲಿ, ಸೆಕೆಂಡ್ ನಂಬರಲ್ಲಿ ವಾಟ್ಸಪ್ ಇಲ್ಲ. ಸೊ ನೀವು ಮೆಸೇಜ್ ಹಾಕಿದ್ರೆ ವಿತಿನ್ 6 ಅವರ್ಸಿಂದ 8 ಅವರ್ಸ್ ಅಷ್ಟು ನಾನು ರಿಪ್ಲೈ ಮಾಡ್ತೀನಿ. ಇಫ್ ಇನ್ ಕೇಸ್ ನಾನು ಆನ್ಲೈನಲ್ಲೇ ಇದ್ದರೆ ಆನ್ ಸ್ಪಾಟ್ ರಿಪ್ಲೈ ಬಂದೇ ಬರುತ್ತೆ ನನ್ನ ಕಡೆಯಿಂದ, ಯಾವುದೇ ರೀತಿ ಡೌಟ್ ಇಲ್ಲ. ಸೊ ವೆಬ್ಸೈಟು ಆದಷ್ಟು ಬೇಗ ಲಾಂಚ್ ಆಗೇ ಆಗುತ್ತೆ. ಸೊ ಬರುತ್ತೆ ಗೈಸ್, ಕೋಡಿಂಗ್ ಎಲ್ಲ 100% ಕನ್ಫರ್ಮ್ ಆಗಲಿ. ಸೊ 100% ಕ್ಲಾರಿಟಿ ಸಿಕ್ಕಿದ್ಮೇಲೆ ನಾನು ಬಿಡೋದು. ಒಂದು ಸ್ವಲ್ಪ 1 or 2 ಡೇಸ್ ಲೇಟ್ ಆದರೂ ಚಿಂತೆ ಇಲ್ಲ. ನನಗೆ ಯಾವುದೇ ರೀತಿ ನೆಕ್ಸ್ಟ್ ಟೈಮ್ ಯಾವುದೇ ರೀತಿ ನನಗೆ ಬ್ಲಾಕ್ ಆಗಬಾರ್ದು ವೆಬ್ಸೈಟು, ಅದೇ ರೀತಿ ಪ್ಲ್ಯಾನಿಂಗ್ ನಡೀತಿರೋದು. ಸೊ ಟೀಮ್ ಮೆಂಬರ್ಸ್ಗೂ ಸ್ಟ್ರಿಕ್ಟಾಗಿ ಅದೇ ಹೇಳಿದ್ದೀನಿ. ಸೊ ಹಿಂಗೆ ಇರಬೇಕು. ಸೊ ಯಾವುದೇ ರೀತಿ ನೆಕ್ಸ್ಟ್ ಟೈಮ್ ಯಾವುದೇ ರೀತಿಗೂ ನಂದು ಹೋಲ್ಡ್ ಆಗಬಾರ್ದು ಏನೇ ಆದ್ರೂ. ಸೊ ಕಂಪ್ಲೀಟಾಗಿ 24/7 ನಂದು ಆ್ಯಕ್ಟಿವ್ ಆಗಿರ್ಬೇಕು ಅಕೌಂಟು, ಅದೇ ರೀತಿ ಮಾಡೋಣ ಅಂತ. ಸೊ ಪ್ಲ್ಯಾನಿಂಗ್ ಮಾಡಿ ಅದು ಕೋಡಿಂಗ್ ಎಲ್ಲ ಒಂದು ಸ್ವಲ್ಪ ರೀಕೋಡಿಂಗ್ ಮಾಡಿ ಎಲ್ಲ ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ ಗೈಸ್ ಸಪೋರ್ಟ್ ಮಾಡಿ, ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋಣ ಬಿಸ್ನೆಸ್ ಜೊತೆಗೆ ಬಿಸ್ನೆಸ್ ಮಾಡೋ ಜೊತೆಗೆ ವ್ಲಾಗ್ ಅಂತೂ ನಾನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ. ಸೊ ವ್ಲಾಗ್ ಬಂದೇ ಬರುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ತಿರ್ಗಾ ಅದೇ ರೀತಿ ನಾನು ಮಾತಾಡ್ತಾ ಇರೋ ಥರ ಮಾಡ್ತಾಯಿದ್ದೀನಿ. ಸೊ ಅಪ್ಡೇಟ್ ಕೊಡಲೇಬೇಕು ಏನಾಗ್ತಿದೆ ಏನು ಅಂತ. ಸೊ ತುಂಬ ಜನ ಕಾಯ್ತಾ ಇರ್ತಾರೆ ವ್ಲಾಗ್ಗೋಸ್ಕರ. ಸೊ ನೋಡೋಣ ಬಿಸ್ನೆಸ್ ಹೇಗೆ ನಡೀತಿದೆ ಯಾವ ಥರ ಅಂತ. ಸೊ ಕೊಡ್ತೀನಿ ಡೈಲಿ, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಸೊ ಗೈಸ್ ಇದೇ ರೀತಿ ಸಪೋರ್ಟ್ ಮಾಡಿ. ಇನ್ನೂ ಒಂದು ಸ್ವಲ್ಪ ಟೆಂಪಲ್ಸ್ ಎಲ್ಲ ರಿಸರ್ಚ್ ಮಾಡಿ ಮುಗಿದಿದ್ದೀನಿ. ಕೆಲವೊಂದು ಟೆಂಪಲ್ಸ್ ಎಲ್ಲ ಫುಲ್ಲು ವೀಡಿಯೋ ಮಾಡಿ ಬಿಡಬೇಕು, ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಅದು ಸೆಂಟ್ರಲ್ಲಿ ಬಂದೇ ಬರುತ್ತೆ ವ್ಲಾಗು. ಸೊ ನಾನು ಫ್ರೀ ಇದ್ದಾಗ ಆಲ್ಮೋಸ್ಟ್ ಅದ್ರ ಕಡೆನೂ ವ್ಲಾಗ್ ಕಡೆನೂ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಬಟ್ ಇನ್ನು ಮುಂದಕ್ಕೆ ಗೈಸ್ ಒಂದು ಸ್ವಲ್ಪ ಬಿಸ್ನೆಸ್ ಕ್ಲಿಕ್ ಆದಮೇಲೆ ಲೈಕ್ ನಾನು ಅಂದ್ಕೊಂಡಿರೋದು ರೀಚ್ ಔಟ್ ಆಗಬೇಕು. ಸೊ ಆವಾಗ ಒಂದು ಸ್ವಲ್ಪ ವ್ಲಾಗ್ ಕಡೆಯೇ ಕಾನ್ಸಂಟ್ರೇಟ್ ಮಾಡಿ ಇನ್ನೂ ಇಡ್ಡನ್ದು ಎಲ್ಲ ತೋರಿಸೋಣ ಅನ್ನೋ ಪ್ಲ್ಯಾನಿಂಗ್ ನಡೀತಿದೆ. ಸೊ ಎಲ್ಲ ಕಡೆಯಿಂದನೂ ನನಗೆ ಪ್ರೆಷರ್ ಇದೆ ಗೈಸು. ಬಿಸ್ನೆಸ್ ಕಡೆಯಿಂದನೂ ನಾನು ಬಿಸ್ನೆಸ್ ಕೂಡ ನೋಡ್ಕೋಬೇಕು. ಸೊ ವ್ಲಾಗ್ ಅಂತ ಬಂದರೆ ಅದು ನನ್ನ ಇದು ನನ್ನ ಪರ್ಸ್ನಲ್ ಚಾಯ್ಸು. ಯಾವುದೇ ರೀತಿ ಬೇರೆಯವ್ರು ಯಾರೋ ಹೇಳಿ ಮಾಡಿಸ್ತಾರೆ, ಅದೆಲ್ಲ ಪರ್ಸ್ನಲ್ ಚಾಯ್ಸು. ಸೊ ಇದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಬಿಸ್ನೆಸ್ ಫಸ್ಟು, ನೆಕ್ಸ್ಟು ವ್ಲಾಗ್ ಮೇಲೂ ಕಾನ್ಸಂಟ್ರೇಟ್ ಮಾಡಿ ವ್ಲಾಗ್ ಇದು ಮಾಡಬೇಕು. ಅದಾದಮೇಲೆ ಕೆಲವೊಂದು ಚಾಲೆಂಜಸ್ ಇದೆ, ನಿಮಗೆ ಗೊತ್ತು. ಆ ಚಾಲೆಂಜಸ್ ಎಲ್ಲ ಕಂಪ್ಲೀಟ್ ಮಾಡ್ತೀನಿ. ಸೊ ಅದ್ರ ಕಡೆಯಿಂದ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಅದು ಬಂದು ವ್ಲಾಗ್ ಅಂಡ್ರಲ್ಲೇ ಬರೋದು. ಸೊ ಅದು ಬಿಟ್ಟರೆ ಫ್ಯಾಮಿಲಿನೂ ನೋಡ್ಕೋಬೇಕು. ಸೊ ಮನೆ ಕಡೆನೂ ಒಂದು ಸ್ವಲ್ಪ ನೋಡಬೇಕು. ಸೊ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಪ್ರೆಷರ್ ಇದೆ. ಸೊ ಅದಕ್ಕೋಸ್ಕರ ಗೈಸ್ ಒಂದೊಂದೇ ಒಂದು ಸ್ವಲ್ಪ ಟೆನ್ಷನ್ ಫ್ರೀ ಮಾಡ್ಕೊಂಡು ಬರೋಣ. ಸೊ ವ್ಲಾಗಲ್ಲಿ ಅವಾಗೇನು ಅಂದರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ಬೋದು. ಸೊ ಟೆನ್ಷನ್ ಇದ್ದಷ್ಟು ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೂ ಕೊಡೋಕ್ಕಾಗಲ್ಲ. ಸೊ ನಿಮಗೂ ನೋಡೋಕೆ ಬೇಜಾರಾಗುತ್ತೆ ಆವಾಗ. ಸೊ ಅದಕ್ಕೆ ಗೈಸ್ ಸಪೋರ್ಟ್ ಮಾಡ್ತಾಯಿರ್ರಿ. ಇನ್ನೂ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ಬರಲಿ. ಸೊ ನೆಕ್ಸ್ಟ್ ಲೆವೆಲಲ್ಲಿ ಬರ್ತಾಯಿದ್ದೀರಾ, ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಸೊ ಇನ್ನೊಂದು ಸ್ವಲ್ಪ ಆಗಲಿ ಜಾಸ್ತಿ, ನಮಗೊಂದು ಸ್ವಲ್ಪ ಪ್ರೋತ್ಸಾಹ ಸಿಗುತ್ತೆ. ಬಂದೇ ಬರ್ತೀನಿ, ಇನ್ನು ಮಸ್ತಾಗಿ ವ್ಲಾಗ್ಗಳು ಮಾಡೋಣ. ಸೊ ವ್ಲಾಗ್ಗಳು ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರ್ರಿ. ಸೊ ಇನ್ಸ್ಟಾಗ್ರಾಮ್ ಪೇಜು ಕೂಡ ಆ್ಯಕ್ಟಿವ್ ಆಗಿದೆ. ಸೊ ಅದರಲ್ಲಿ ಏನೂ ರೀಲ್ಸ್ ಬಿಡ್ತಾಯಿಲ್ಲ ಸದ್ಯಕ್ಕೆ. ಸೊ ರಾಕೇಶ್ ಪ್ರಜ್ಜು ಅಂದರೆ ಕಂಪ್ಲೀಟಾಗಿ ರಾಕೇಶ್ ಪ್ರಜ್ಜು ವಿತೌಟ್ ಎನಿ ಸ್ಪೇಸು, ಲಾಸ್ಟಲ್ಲಿ _ ಒಂದೇ ಸಿಂಗಲ್ _ ಬರುತ್ತೆ. ಸೊ ಅದು ನಂದು ಇನ್ಸ್ಟಾಗ್ರಾಮ್ ID. ಸೊ ಅದು ಆಲ್ಮೋಸ್ಟು ಓಪನ್ ಆಗಿ 2 ವೀಕ್ಸ್ ಏನೋ 2 ವೀಕ್ಸ್ ಏನೋ ಆಗ್ತಿದೆ. ಸೊ ಅದರಲ್ಲೂ ಕೂಡ ಯಾರ್ಯಾರೆಲ್ಲ ಫಾಲೋ ಮಾಡ್ಕೋಬೇಕು ಅಂತಿದ್ದೀರಾ, ಮೋರ್ ಅಪ್ಡೇಟ್ಗೋಸ್ಕರ ಫಾಲೋ ಮಾಡ್ಕೊಳ್ಳಿ. ಸೊ ಅದರಲ್ಲೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಅದರಲ್ಲೂ ಬರ್ತೀನಿ. ಸೊ ಯಾವುದೇ ರೀತಿ ಡೌಟ್ ಬೇಡ ಅದರಲ್ಲಿ. ಸೊ ಗೈಸ್
ಸಿಗ್ತೀನಿ ಗೈಸ್, ಲವ್ ಯು, ಬಾಯ್.